ಜಿ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ನಮಸ್ಕಾರ, ಶುಭೋದಯ. ನಾನು ಅನುಪಮಾ ಭಟ್. ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಮಹರ್ಷಿ ವಾಣಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಕೋ-ಪವರ್ಡ್ ಬೈ ಕಾಂಟಿನೆಂಟಲ್ ಮಾಲ್ಗುಡಿ ಫ್ರೆಶ್ ಫಿಲ್ಟರ್ ಕಾಫಿ, ಒಂದು ಘಳಿಗೆ ನನಗಾಗಿ. ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತ ಬಿಂದು. ಹೊಟ್ಟೆ ನೋವು, ಎದೆಯುರಿ, ಅಜೀರ್ಣ, ಗ್ಯಾಸ್ಟ್ರೈಟಿಸ್, ಅಸಿಡಿಟಿ ಹೀಗೆ ಹೊಟ್ಟೆಗೆ ಸಂಬಂಧಿಸಿರುವ ಎಲ್ಲ ಸಮಸ್ಯೆಗಳಿಗೂ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತ ಬಿಂದು. ಅಷ್ಟೇ ಅಲ್ಲ, ಶ್ರೀ ಶ್ರೀ ಡಾಕ್ಟರ್ ಮಹರ್ಷಿ ಆನಂದ ಗುರೂಜಿಯವರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂ ಸಂಸ್ಥಾನ ಮತ್ತು ಅಮೃತ ಬಿಂದು ಡಯಾಬಿಟಿಕ್ ರಿಸರ್ಚ್ ವಿಂಗ್ ಅಭಿವೃದ್ಧಿಪಡಿಸಿ ಲೋಕಾರ್ಪಣೆಯಾಗಿದೆ ಮಧುಮೇಹ ನಿಯಂತ್ರಣಕ್ಕಾಗಿರೋ 100% ಆಯುರ್ವೇದಿಕ್ ಅಂಶಗಳಿಂದ ಕೂಡಿರೋ ಮಧುಮೇಹ ನಿವಾರಣ್ ಚೂರ್ಣ. ನಿಮ್ಮ ಸಮೀಪದಲ್ಲಿರುವ ಎಲ್ಲ ಮೆಡಿಕಲ್ ಸ್ಟೋರ್ಸಲ್ಲೂ ಇದು ಲಭ್ಯ. ಹಾಗಾಗಿ ಖಂಡಿತವಾಗ್ಲೂ ಕೊಂಡ್ಕೊಳ್ಳಿ, ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಪಡ್ಕೊಳ್ಳಿ. ಹಾಗೂ AB ಪ್ರಾಪರ್ಟೀಸ್, ತುಮಕೂರು ರಸ್ತೆ, ನೆಲಮಂಗಲ ಹತ್ತಿರ 20-30 ನಿವೇಶನ ಖರೀದಿಸಿ 24, 30 ಅಥವಾ 36 ತಿಂಗಳುಗಳ ಸುಲಭ ಕಂತುಗಳ ಸೌಲಭ್ಯದೊಂದಿಗೆ ಸ್ಪಾಟ್ ಬುಕ್ಕಿಂಗ್ ಕೇವಲ 5,000 ರೂಪಾಯಿಗಳಿಗೆ. ಹಿಂದೆ ಸಂಪರ್ಕಿಸಿ AB ಪ್ರಾಪರ್ಟೀಸ್. ಹಾಗೂ ಅಕ್ಷಯ ಗೋಲ್ಡ್ ಕಂಪನಿ. ನಿಮ್ಮ ಅಡವಿಟ್ಟ ಚಿನ್ನವನ್ನು ಬಿಡಿಸಬೇಕೇ ಅಥವಾ ನಿಮ್ಮ ಚಿನ್ನವನ್ನು ಅಧಿಕ ಬೆಲೆಗೆ ಮಾರಾಟ ಮಾಡಬೇಕೆ? ಹಾಗಾದರೆ ಖಂಡಿತವಾಗ್ಲೂ ಸಂಪರ್ಕಿಸಿ ಅಕ್ಷಯ ಗೋಲ್ಡ್ ಕಂಪನಿ. ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲೂ ಇದರ ಶಾಖೆಗಳಿದೆ. ವೀಕ್ಷಕರೇ, ಇಂದು ಡಿಸೆಂಬರ್ 28ನೇ ತಾರೀಕು, ಶನಿವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮ ಇದು. ಗುರೂಜಿಯವರ ಹಾಗೂ ವೀಕ್ಷಕರ ಬಾಂಧವ್ಯವನ್ನು ತೋರುವಂಥ ಭಾವುಕ ಕ್ಷಣಗಳ ವಿಶೇಷ ಸಂಚಿಕೆ ಇದು. ಯಾಕಂದರೆ 5.5 ವರ್ಷಗಳಿಂದ ಯಶಸ್ವಿಯಾಗಿ ಮೂಡಿ ಬರ್ತಾ ಇದೆ ನಮ್ಮ ಈ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ರಾಶಿ ಫಲದ ಬಗ್ಗೆ ತಿಳ್ಕೊಳ್ಳೋದು ಹಾಗೂ ಕರೆಗಳನ್ನು ಸ್ವೀಕರಿಸೋದಕ್ಕೆ ಮಾತ್ರ ಈ ಕಾರ್ಯಕ್ರಮ ಸೀಮಿತವಾಗದೆ ನೊಂದವರ ಬಾಳಲ್ಲಿ ಬೆಳಕಾಗಿ ನಿಂತಿದೆ ನಮ್ಮ ಈ ಮಹರ್ಷಿವಾಣಿ ಕಾರ್ಯಕ್ರಮ. ರಾಜ್ಯದಾದ್ಯಂತ ನೊಂದವರ ಮನೆಗಳಿಗೆ ಗುರೂಜಿಯವರು ಖುದ್ದಾಗಿ ಅವರೇ ಭೇಟಿ ಕೊಟ್ಟು ಅವರ ಕಷ್ಟಗಳನ್ನು ಕೇಳಿ ಅವ್ರಿಗೊಂದಿಷ್ಟು ಸಾಂತ್ವನವನ್ನು ಹೇಳಿ ಜೊತೆಗೆ ಅವರ ಸಮಸ್ಯೆಗಳಿಗೆ ಪರಿಹಾರವನ್ನು ನಿರಂತರವಾಗಿ ನೀಡ್ತಾ ಬಂದಿದ್ದಾರೆ. ಅಂಥದ್ದೊಂದು ನೋವಿನ ಕತೆ ಕಲಾವತಿ ಅವರದು. ಮೈಸೂರಿನ ವಿದ್ಯಾರಣ್ಯಪುರದಿಂದ ನವೆಂಬರ್ 29ನೇ ತಾರೀಕು ಕಲಾವತಿಯವರು ನಮ್ಮ ನೇರ ಪ್ರಸಾರದ ಕಾರ್ಯಕ್ರಮದಲ್ಲಿ ಕರೆ ಮಾಡಿ ಗುರೂಜಿಯೊಂದಿಗೆ ಅವರ ಸಮಸ್ಯೆಯನ್ನು ಹಂಚಿಕೊಂಡ್ರು. ಬನ್ನಿ ಮೊದಲಿಗೆ ಅದೇನು ಅಂತ ನೋಡೋಣ. ಮಹರ್ಷಿವಾಣಿ ಜನಮನ್ನಣೆಯ ಕಾರ್ಯಕ್ರಮವಾಗಿ ಇಂದಿಗೂ ಜನಪ್ರಿಯತೆಯ ಉತ್ತುಂಗ ಸ್ಥಾನದಲ್ಲಿರುವುದಕ್ಕೆ ಕಾರಣ ಗುರೂಜಿಯವರು ಕರೆ ಮಾಡುತ್ತಿರುವ ಪ್ರತಿ ವೀಕ್ಷಕರಿಗೂ ಆತ್ಮಸ್ಥೈರ್ಯ, ಆಶಾಭಾವನೆ ತುಂಬುತ್ತಿರುವುದರಿಂದ. ಸ್ವಾಮಿ, ಏನ್ ಹೇಳೋಣಂತ ಗೊತ್ತಾಗಲ್ಲ ಸ್ವಾಮಿ ನನಗೆ. ಹೇಳಿ ತಾಯಿ, ಯಾಕೆ ಮನಸ್ಸು ನೊಂದ್ಕೊಳ್ತೀರಿ? ಧೈರ್ಯ ತಂದ್ಕೊಳ್ಳಿ, ಹೇಳಮ್ಮ. ಏನಾಯ್ತು? ಅಲ್ಲ, ನಮಗೆ ಮನೇಲಿ ಮಗ ಏನೋ ಮಾಡಿಸ್ಬಿಟ್ಟಿದಾರಂತೆ ಗುರುಜಿ ನಮಗೆ. ಅಂದ್ರೆ ಮಗನೇ ನಿಮಗೆ ಮಾಡಿಸಿದ್ದಾನೆ ಅಂತನಾ? ಎಲ್ಲ ನಮ್ಮ ಮಗ ಸತ್ತೋದ, ನಮ್ಮ ಮಳಿಯನ ಸತ್ತೋದ ಗುರುಜಿ. ಅಯ್ಯೋ ಭಗವಂತ, ನಿಮಗೆ ಎಷ್ಟು ಜನ ಮಕ್ಕಳು? ಏನ್ ಮಾಡ್ಬೇಕಂತ ಗೊತ್ತಾಗ್ತಿಲ್ಲ. ಯಾರು ಏನೋ ಮಾಡಿಸ್ಬಿಟ್ಟಿದ್ದಾರೆ ಅಂತ ನಮಗೆ. ಏನ್ ನೋಡಿದ್ರೆ ಬರೀ ಅದೇ ಹೇಳ್ತಾರೆ, ಮಾಡ್ತಿದ್ದಾರೆ ಅಂತ ನಮಗೆ. ದೈಹಿಕವಾಗಿ ಮಾನಸಿಕವಾಗಿ ಕುಗ್ಗಿ ಹೋದವರಿಗೆ ದೈವ ರಕ್ಷಣೆ ಇದೆ, ಭಯ ಬೇಡ ಎಂದು ಗುರೂಜಿಯವರು ಸದಾ ಹೇಳುತ್ತಲೇ ಇರುತ್ತಾರೆ. ಎಲ್ಲ ಒಳ್ಳೇದಾಗತ್ತೆ, ಧೈರ್ಯ ತಂದ್ಕೊಳ್ಳಿ. ಮೊಮ್ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡಿ. ಮಕ್ಕಳು ಒಳ್ಳೆ ವಿದ್ಯಾಭ್ಯಾಸ ಇದ್ದರೆ ಸಾಕು. ಯಾಕೆಂದರೆ ನಿಮ್ಮ ಮಗನಲ್ಲಿ ವಿದ್ಯೆ ಇಲ್ಲ ಅಂತ ನೋವು ಪಡ್ತಾ ಇದ್ದೀರಿ. ಆದರೆ ಮೊಮ್ಮಕ್ಕಳನ್ನಂಥ ಅವಿದ್ಯಾವಂತರು ಮಾಡೋದು ಬೇಡ. ಮೊಮ್ಮಕ್ಕಳನ್ನ ಒಳ್ಳೆ ಜ್ಞಾನವಂತರ ಮಾಡಿ. ನಿಮ್ಮ ಸ್ವರತರಂಗ ಚೆನ್ನಾಗಿದೆ, ನಿಮ್ಮ ಆರೋಗ್ಯದ ಬಗ್ಗೆ ಚಿಂತನೆ ಮಾಡಿ. ನಿಮ್ಮ ಆರೋಗ್ಯ ಚೆನ್ನಾಗಿ ಕಾಪಾಡಿಕೊಂಡು ನೀವು ಮನೆಗಿರೋ ಪ್ರತಿಯೊಬ್ಬರು ನಗನಗ್ತಾ ಇರಿ. ನಿಮ್ಮ ಇಡೀ ಕುಟುಂಬ ಚೆನ್ನಾಗಿರಲಿ ಅಂತ ನಾನು ದೇವ್ರನ್ನ ಪ್ರಾರ್ಥಿಸ್ತೀನಿ. ಒಳ್ಳೇದಾಗಲಿ ತಾಯಿ. ಮಹರ್ಷಿವಾಣಿ ಮತ್ತು ಜನರ ನಡುವಿನ ಬಾಂಧವ್ಯ ನೇರ ಪ್ರಸಾರದ ಕರೆ ಅಥವಾ ಹೊರಾಂಗಣದ ಕಾರ್ಯಕ್ರಮಕ್ಕೆ ಮೀಸಲಾಗಿಲ್ಲ. ಅವರ ಮನಸ್ಸಿಗೆ ಮಾತ್ರ ಸೀಮಿತವಾಗದೆ ಮನೆಗೂ ನೇರವಾಗಿ ಹೋಗ್ತಾರೆ, ಕಷ್ಟ ಸುಖ ವಿಚಾರಿಸ್ತಾರೆ, ಅವರಿಗೆ ತೃಪ್ತಿಯಾಗುವಷ್ಟು ಸಹಾಯ ಹಸ್ತ ಚಾಚುತ್ತಾರೆ. ಈ ಹಿಂದೆ ರೈತರ, ಯೋಧರ, ನೊಂದ ಕುಟುಂಬಗಳಿಗೆ ನೇರ ಅವರ ಮನೆಗೆ ಭೇಟಿ ನೀಡಿ ಅವರ ನೋವುಗಳಿಗೆ ಸ್ಪಂದಿಸಿದ್ದಾರೆ. ಏನೋ ಸಿಗುವಂಥದ್ದಾದರೆ 4 ಜನ ಸಹಾಯ ಮಾಡಿ ನಿಮಗೆ ಏನಾದ್ರು ಸಿಕ್ಸೋದಕ್ಕೆ ತಂದು ಕೊಟ್ಬಿಡ್ಬೋದು. ಆದರೆ ಬಾರದ ಲೋಕ ಅದು.
ಆದರೆ ಯಾರೊಬ್ಬರು ಸಹಿತ ಇಂತಹ ಅಧೈರ್ಯಕ್ಕೆ ಕೈ ಹಾಕಬಾರ್ದು. ನೋವಿದೆ, ಸಮಸ್ಯೆ ಇದೆ, ಕಷ್ಟ ಇದೆ ಅಂತ ಹೇಳಿ ಸಾವಿನ ಮನೆ ಕದ ತಟ್ಟಿದ್ರೆ ಅದು ನಮ್ಮನ್ನು ಬಿಡುತ್ತಾ? ಅದು ಬಲವಂತವಾಗಿ ಕರ್ಕೊಂಡು ಹೊರಟೋಗುತ್ತೆ. ಅಂತಹುದೇ ಮನಕಲುಕುವ ಬಾಂಧವ್ಯದ ಸಂದರ್ಭ ನಡೆದಿದ್ದು ಇತ್ತೀಚೆಗೆ ಮೈಸೂರಿನ ವಿದ್ಯಾರಣ್ಯಪುರ ಬಡಾವಣೆಯ ಕಲಾವತಿಯವರು ನಮ್ಮ ಕಾರ್ಯಕ್ರಮಕ್ಕೆ ಕರೆ ಮಾಡಿ ತಮ್ಮ ಪತಿಯ ಸುದೀರ್ಘವಾದ ಅನಾರೋಗ್ಯ ಮತ್ತು ಅದಕ್ಕಿರುವ ಆರ್ಥಿಕ ತೊಂದರೆಯನ್ನು ಗುರೂಜಿಯವರ ಬಳಿ ಹೇಳಿಕೊಂಡ್ರು. ಹಲೋ ನಮಸ್ತೆ ತಾಯಿ, ಹೇಳಮ್ಮ. ಹಲೋ ನಮಸ್ತೆ ಗುರುಜಿ. ಕೋಟಿ ಕೋಟಿ ನಮಸ್ಕಾರ ಗುರುಜಿ. ಸಾಕ್ಷಾತ್ ದೇವರೇ ಬಂದಾಗಿದೆ ಗುರುಜಿ. ನಮ್ಮ ಮನೆಗೆ ಇವತ್ತು ನಿಮ್ ಜೊತೆ ಮಾತಾಡ್ತಾ ಹೇಳಮ್ಮ, ಏನ್ ಸಮಸ್ಯೆ ತಾಯಿ? ಹೇಳಮ್ಮ, ಮಾತಾಡಮ್ಮ. ಗುರುಜಿ, ನಮ್ಮ ಯಜಮಾನ್ರಿಗೆ ಕಿಡ್ನಿ ಫೇಲ್ಯೂರ್ ಆಗಿದೆ ಗುರುಜಿ. 16 ವರ್ಷದಿಂದ ಡಯಾಲಿಸಿಸ್ ಮಾಡಿಸ್ತಾ ಇದೀವಿ. 2 ಕಿಡ್ನಿ ಫೇಲ್ಯೂರ್ ಆಗಿದೆ ಗುರುಜಿ. 16 ವರ್ಷದಿಂದ ಡಯಾಲಿಸಿಸ್ ತಾಯಿ? ಹೌದು ಗುರುಜಿ. ಏನಮ್ಮ ಅವ್ರ ಜೀವನದಲ್ಲಿ ನರಕ. ಯಾಕೆಂದರೆ ಒಂದು ವರ್ಷ 2 ವರ್ಷ ಡಯಾಲಿಸಿಸ್ ಮಾಡಿದವರೇ ಬಹಳಷ್ಟು ನೋವು ತಿಂತಿರ್ತಾರೆ. ಅಂಥದ್ದು 16 ವರ್ಷ. ನಾನಂತೂ ತುಂಬಾ ಕಷ್ಟದಲ್ಲಿದ್ದೀನಿ ಗುರುಜಿ. ನಾನು 1 ರೂಪಾಯಿ ತುಂಬಾ ಕಷ್ಟ ಬಿದ್ಬಿಟ್ಟಿದ್ದೀನಿ ಗುರುಜಿ. ಏನ್ ಕೆಲಸ ಮಾಡ್ತಿದ್ರಮ್ಮ? ಯಜಮಾನ್ ಏನ್ ಕೆಲಸ ಮಾಡ್ತಿದ್ರು ತಾಯಿ? ಅಮ್ಮ, ಮನೆಯವ್ರು ಏನ್ ಕೆಲಸ ಮಾಡ್ತಿದ್ರಮ್ಮ? ಗುರುಜಿ ಅವರು ಬಿಸ್ನೆಸ್ ಮಾಡ್ತಾ ಇದ್ರು ಗುರುಜಿ. ಮತ್ತೀಗ ನಿಮ್ಮ ಮನೆ ಸಂಸಾರ ನಡೆಯೋದಾದ್ರೂ ಹೇಗೆ ತಾಯಿ? ಸರ್ ಗುರುಜಿ, ನನ್ಗೆ ಒಬ್ಬ ಮಗ ಇದ್ದಾನೆ ಗುರುಜಿ. ಒಬ್ಳು ಮಗಳು ಇದ್ದಾಳೆ. ಮಗಳಿಗೆ ಮದ್ವೆ ಮಾಡಿದ್ವಿ ಗುರುಜಿ. ಮಗ ಡ್ರೈವರ್ ಕೆಲಸ ಮಾಡ್ತಾ ಇದ್ದಾನೆ ಗುರುಜಿ, TVS ಕಂಪ್ನಿಲಿ. ನನ್ ಮಗನು ದುಡ್ದು ಅವನೇ ಸಾಕ್ತಾ ಇದ್ದಾನೆ ಗುರುಜಿ. ಬರೀ ಡ್ರೈವರ್ ಕೆಲಸ ಮಾಡ್ತಾ ಇದ್ದಾನೆ ಗುರುಜಿ. ಅವನು ತುಂಬಾ ದೂರ ಎಲ್ಲ ಹೋಗ್ತಾನೆ ಗುರುಜಿ. ಅಮ್ಮ, ಎಷ್ಟೋ ಜನ ಡ್ರೈವರ್ಗಳು ಸಣ್ಣ ಪುಟ್ಟ ತಪ್ಪು ಮಾಡೋದ್ರಿಂದ ಆಡ್ಕೊಳ್ಳೋರು 180 ಜನ ಇದ್ದಾರೆ. ಆದರೆ ಇವತ್ತು ಅಷ್ಟು ಜನಕ್ಕೂ ಸಹಿತ ಒಂದು ಪಾಠ ಏನಂದರೆ, ಒಬ್ಬ ಡ್ರೈವರ್ ಮಾಡ್ಕೊಂಡು ಡ್ರೈವಿಂಗ್ ಕೆಲಸ ಮಾಡಿಕೊಂಡು ತನ್ನ ಮನೇನ, ತನ್ನ ತಂದೆಯನ್ನು ಈ ತರಹ ಸ್ಥಿತಿಯಲ್ಲಿ ಸಾಕ್ತಿರ್ತಕ್ಕಂಥ ಮಗ ಇವತ್ತು ನಿಜಕ್ಕೂ ನಿನ್ನ ಮಗನ ನಾನು ಕೊಂಡಾಡಬೇಕಾಗಿದೆ. ಯಾಕೆಂದರೆ ನಿನ್ನ ಮಗನಲ್ಲಿರ್ತಕ್ಕಂಥ ಗುಣ ಆ ಥರದ್ದು. ಗುರೂಜಿಯವರು ಅವರಿಗೆ ಸಾಂತ್ವನ ಹೇಳಿ ತಕ್ಷಣವೇ ನಿಮ್ಮ ಮನೆಗೆ ನೇರವಾಗಿ ಬರ್ತೇವೆ, ಸಹಾಯ ಮಾಡ್ತೇವೆ ಅಂದ್ರು. ನಮಸ್ತೆ ರಾಯ್ರೆ. ನಮಸ್ತೆಪ್ಪ. ನಮಸ್ತೆ ಗುರುಜಿ. ನನಗೆ ದೇವರು ದಯಿಂದ ಇವತ್ತು ನಿಮ್ನ ದಿವಸ ನಾನು 8 ಗಂಟೆ ಟಿವಿ ನೋಡ್ದೇನೆ ಇರ್ತಿಲ್ಲ. ಇವತ್ತು ದೇವರು ಪ್ರತ್ಯಕ್ಷ ಆಗ್ಬಿಟ್ಟಿದ್ದಾರೆ ಇವತ್ತು. ನಿಮಗೆ ಏನು ಮಾಡಕ್ಕಾಯ್ತಾ ಇಲ್ಲ ಗುರುಜಿ, ಬಹಳ ಕಷ್ಟ ಇದೆ. ನಿಮ್ಮ ಆಶೀರ್ವಾದ ಏನ್ ಹೇಳ್ತಿರೋ ನಿಮ್ಮ ಆಶೀರ್ವಾದ ಮಾಡಿ. ದಿವಸ ನಿಮ್ಮನ್ನ ನೋಡ್ದೇನೆ ನಾವು 1 ಲೋಟ ಕಾಫಿ ಕೊಡ್ಕೊಂಡು ಕೂತ್ಕೋತೀನಿ ಅಷ್ಟೇ. ಆಮೇಲೆ ಏನಿಲ್ಲ, ಸ್ನಾನ ಮಾಡಿ 2 ಕಣ್ಣು ಸಹ ಕಾಣ್ತಾ ಇಲ್ಲ, ಒಂಚೂರು ಕಾಣ್ತಾ ಇಲ್ಲ. ಅದುವೇ ಮೊದಲು ಕಣ್ಣು ಚೆನ್ನಾಗಿ ಕಾಣ್ತಾ ಇತ್ತಾ? ಮೊದ್ಲು ಕಾಣ್ತಾ ಇತ್ತು ಗುರುಜಿ. ಇವಾಗ ಒಂದು 6-7 ತಿಂಗಳಿಂದ ಕೂಡ ಕಾಣ್ತಾ ಇಲ್ಲ. ನಾನು ನಿಮ್ಮ ಮನೆಗೆ ಬರ್ತೇನೆ ಸರ್. ನಾನೇ ನಿಮ್ಮ ಮನೆಗೆ ಬರ್ತೇನೆ, ನಿಮ್ಮನ್ನು ಹತ್ತಿರದಿಂದ ನೋಡ್ತೇನೆ. ಅಲ್ಲಿ ನಿಮ್ಮ ಸಮಸ್ಯೆಗೆ ಪರಿಹಾರ ಏನು ಕೊಡ್ಬೋದು ಅಂತಕ್ಕಂಥದ್ದನ್ನು ಅತಿ ಶೀಘ್ರದಲ್ಲೇ ಬರ್ತೀನಿ ನಾನು ನಿಮ್ಮ ಮನೆಗೆ. ನೀವು ಬಂದ್ಬಿಟ್ರೆ ನಮ್ಗೆ ನಮ್ಮ ಸಮಸ್ಯೆನೇ ಪರಿಹಾರ. ನಾನು ಬರ್ತೇನೆ ನಿಮ್ಮ ಮನೆಗೆ, ನಾನು ಬರ್ತೇನೆ. ತಕ್ಷಣವೇ ಜನರಲ್ಲಿ ಮನವಿ ಮಾಡಿಕೊಂಡು ಸಹಾಯ ಹಸ್ತ ಚಾಚುವಂತೆ ಕೇಳಿದ್ರು. ಇವತ್ತು ನಾನು ನಿಮ್ಮ ಕೈ ಮುಗಿದು ಕೇಳೋದಿಷ್ಟೇ ರಾಜ್ಯ ಜನತೆಗೆ. ಒಂದು ಡ್ರೈವರ್ ಅಂದರೆ ಭಾಳಷ್ಟು ಕಡೆಗಾಣಿಸಿ ಮಾತಾಡುವಂಥವರು ಸಾಕಷ್ಟು ಜನ ಇದ್ದಾರೆ. ಡ್ರೈವಿಂಗ್ ಕೆಲಸ ಮಾಡ್ತಾ ಇಂತಹ ತಂದೆಯನ್ನು 16 ವರ್ಷಗಳಿಂದ ಸುಧಾರಣೆ ಮಾಡ್ತಿರ್ತಕ್ಕಂಥ ಆ ಮಗನಿಗೂ, ಹಾಗೂ ಆ ಪರಿವಾರದಲ್ಲಿ ಸಮಸ್ಯೆಗಳ ಸೆರೆಮಾಲೆನೇ ಹೊತ್ಕೊಂಡಿರ್ತಕ್ಕಂಥ ತಾಯಿಗೂ, ಹಾಗೆ ನೋವಿನಲ್ಲೇ ನರಳುತ್ತಿರ್ತಕ್ಕಂತಹ ವ್ಯಕ್ತಿಗೂ ಸಹಿತ ನಮ್ಮಿಂದ ಸಾಧ್ಯವಾದಷ್ಟು ಒಂದಿಷ್ಟು ಸಹಾಯ ಮಾಡಬೇಕಾಗಿದೆ. ಆ ಸಹಾಯಕ್ಕಾಗಿ ಇವತ್ತು ಅವ್ರು ನಿಮ್ಮ ಮುಂದೆ ಕೈ ಆಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ನಾನು ನಿಮ್ಮ ಮುಂದೆ ಕೈ ಆಡ್ತಾ ಇದ್ದೇನೆ. ನಿಮಗೆ ಇಂತಹ ಕುಟುಂಬಕ್ಕೆ, ಈ ಕುಟುಂಬಕ್ಕೆ ಸಹಾಯ ಮಾಡುವಂತಹ ಮನಸ್ಥಿತಿ ಯಾರಿಗಾರು ಇದ್ದರೆ ದಯವಿಟ್ಟು ನನ್ನ ಜೊತೆ ಕೈ ಜೋಡಿಸಿ, ನಾನು ನೀವು ಖುದ್ದಾಗ ಅವ್ರ ಮನೆಗೆ ಹೋಗೋಣ. ಆ ವಾಸ್ತುಗುರಕ್ಕೆ ಏನು ಕಿಂಚಿತ್ತು ಒಂದು ಅಳಿಲ್ ಸೇವೆ ಮಾಡಬರೋ ಅಷ್ಟೊಂದು ಭಗವಂತ ನಮಗೆ ಶಕ್ತಿ ಕೊಟ್ಟಿದ್ದಾನೆ, ಅದು ನಾವು ಮಾಡೋಣ. ಇದಕ್ಕಾಗಿ ಕೈ ಜೋಡಿಸ್ತಕ್ಕಂಥವ್ರು 1 ವಾರ, ಇಲ್ಲಿಂದ 1 ವಾರದ ಕಾಲ ನಾನು ನಿಮಗೋಸ್ಕರ ಕಾಯ್ತೀನಿ. 1 ವಾರ, ಇವತ್ತಿನ ದಿವಸ ಏನು ಇವತ್ತು ಶುಕ್ರವಾರ ನಾನು ಮಾತಾಡ್ತಿದ್ದೀನಿ, ಮುಂಬರ್ತಕ್ಕಂಥ ಶುಕ್ರವಾರ ಅಥವಾ ಶನಿವಾರ 1 ದಿವಸ ಹೆಚ್ಚು ಕಮ್ಮಿಯಲ್ಲಿ ನಾನು ಮೈಸೂರಿಗೆ ಬರ್ತೀನಿ. ಮೈಸೂರಿಗೆ ಬಂದು ನಿಮ್ಮ ವಾಸ್ತುಗೃಹಕ್ಕೆ ನಾನು ಬರ್ತೀನಿ. ನನ್ನ ಯಥಾಶಕ್ತಿ, ನನ್ನ ಯೋಗ್ಯತೆ ಅನುಸಾರ ನಾನೇನು ಸಹಾಯ ಮಾಡ್ಬೋದು ನಾನು ಮಾಡಲಿಕ್ಕೂ ಬರ್ತೀನಿ. ಅದಷ್ಟೇ ಅಲ್ದಿರ ನನ್ನೊಂದಿಗೆ ಕೈ ಜೋಡಿಸಿ ಬರ್ತಕ್ಕಂಥ ಪುಣ್ಯಾತ್ಮರಿಗೆ ಕೈ ಜೋಡಿಸಿ ಕೇಳ್ತೀನಿ, ಬನ್ನಿ ಇಂಥ ಕುಟುಂಬಕ್ಕೆ ಒಂದಿಷ್ಟು ಸಹಾಯ ಮಾಡೋಣ, ಮಾನವೀಯತೆ ಮೆರೆಯೋಣ. ಒಳ್ಳೆಯದಾಗಲಿ. ಗುರೂಜಿಯವರ ಮನವಿ ಕೇಳುತ್ತಲೇ 1-2 ದಿನಗಳಲ್ಲಿ ನೆರವಿನ ಮಹಾಪೂರ ಹರಿದು ಬಂತು.
ಸ್ಟರ್ಲಿಂಗ್ CCTV ಸೊಲ್ಯೂಷನ್ಸ್ ಮತ್ತು ಸಿಬ್ಬಂದಿ ವರ್ಗದ ವತಿಯಿಂದ ನನ್ನ ಒಂದು ಚಿಕ್ಕ ಕಾಣಿಕೆ ಕೊಡ್ತಾ ಇದ್ದೀನಿ. ಮತ್ತು ಈ ರೀತಿ ಪ್ರಾಬ್ಲಮ್ ಆದಾಗ ಎಲ್ಲ ಸಾಮಾನ್ಯ ಪ್ರಜೆಗಳೆಲ್ಲ ಸ್ವಲ್ಪ ಸ್ಪಂದಿಸಿ ಇದಕ್ಕೆಲ್ಲ ನಮ್ಮ ಕೈಯಲ್ಲಾಗಿದ್ದು ಒಂದು ಸಹಾಯ ಮಾಡಿದ್ರೆ ತುಂಬ ಅನುಕೂಲ ಆಗ್ತದೆ. ನಾವು ಬದುಕೋದ್ರ ಜೊತೆ 4 ಜನ ನಮ್ಮ ಜೊತೆನೂ ಸಂತೋಷದಿಂದ ಬದುಕ್ತಾರೆ ಅಂತ ಹೇಳಕ್ಕೆ ಇಷ್ಟಪಡಿಸ್ತೀನಿ. ಗೋಲ್ಡನ್ ಅಮೂನ್ ರೆಸಾರ್ಟ್ನ ಮಾಲೀಕರಾದ ಲಯನ್ ರಮೇಶ್ ಬಾಬುರವರು 5 ಲಕ್ಷ ರೂಪಾಯಿಗಳ ನೆರವಿನ ಹಸ್ತ ಚಾಚಿದರು. ಹೋದ ಶುಕ್ರವಾರ ಶ್ರೀಮತಿ ಕಲಾವತಿ ಅವರು ಮೈಸೂರಿಂದ ಕರೆ ಮಾಡಿ ಅವರು ಗುರುಗಳ ಹತ್ರ ಕೇಳ್ತಾ ಇದ್ರು. ಆ ಗುರೂಜಿಯವರು ಹೇಳ್ತಾ ಇರೋ ಇದು ನಮ್ಗೆ ತುಂಬ ಮನ ಮುಟ್ಟಿತು. ಅವ್ರ ನೋವು, ಅವ್ರ ಕುಟುಂಬದಲ್ಲಿರೋ ಪ್ರಾಬ್ಲಮ್ಗಳು ನೋಡ್ತಾ ಇದ್ರೆ ನಮಗೂ ತುಂಬ ಸಂಕಟ ಆಯಿತು. ಅದು ನಮ್ಮ ಗುರೂಜಿಗಳು ಅವ್ರನ್ನ ಕನ್ವಿನ್ಸ್ ಮಾಡ್ತಾ ಇರೋ ರೀತಿ ಮತ್ತು ಅವ್ರು ಕೇಳ್ತಾ ಇರೋದು ಕಳಕಳೆಯಾಗಿ ಎಲ್ಲರನ್ನೂ ಪ್ರಾರ್ಥಿಸ್ತಾ ಇರೋದು ನೋಡಿದ್ರೆ ನಮ್ಗೆ ತುಂಬ ಸಂತೋಷ ಆಯಿತು. ಗುರುಗಳು ಬೇರೆಯವ್ರ ಬಗ್ಗೆ ಇಷ್ಟು ಚೆನ್ನಾಗಿ ಇದು ಮಾಡ್ತಾ ಇದ್ದಾರೆ ಅಂತೇಳಿ. ಆಮೇಲೆ ಅದಕ್ಕೆ ನಾವು ಆವಾಗೇ ಡಿಸೈಡ್ ಮಾಡಿದ್ವಿ, ನಮ್ಮ ಕಲಾವತಿ ಸಂಸಾರಕ್ಕೆ ಒಂದು 5 ಲಕ್ಷ ಕೊಡೋಣ, ದೇವರು ಅವ್ರಿಗೆಲ್ಲ ಒಳ್ಳೇದು ಮಾಡಲಿ, ಏನೋ ಒಂದು ಅನುಕೂಲ ಆಗಲಿ ಅಂತ. ಅದಕ್ಕೆ ಇವತ್ತು ಬಂದಿದ್ದೀವಿ. ಕಲಾವತಿಯವರಿಗೆ ಅವ್ರ ಕುಟುಂಬಕ್ಕೆ ಬೇಗ ಕ್ಯೂರ್ ಆಗಿ ಅವರು ಬೇಗ ಆಗಲಿ ಅಂತ. ಅದೇ ಥರ ಅವ್ರಿಗೊಂದು ಚಿಕ್ಕ ನಮ್ಮ ಅಳಿಲು ಸೇವೆ ಒಂದು ಮಾಡೋಣ ಅಂತ ಒಂದು 5 ಲಕ್ಷ ಕೊಡ್ತಾ ಇದ್ದೀವಿ. ಸದಾ ಒಳ್ಳೆಯದನ್ನೇ ಯೋಚನೆ ಮಾಡ್ತಾ ಎಲ್ರಿಗೂ ಒಳ್ಳೆಯದಾಗಲಿ ಅನ್ನೋ ಬಯಸೋ ಮನಸ್ಸಿದ್ರೆ ಸಾಕು, ಒಳ್ಳೆಯ ಸಂದರ್ಭಗಳು ತಾನಾಗಿ ಸೃಷ್ಟಿಯಾಗುತ್ತೆ ಅನ್ನೋದಕ್ಕೆ ಕಲಾವತಿಯವರ ಕಥೆಯೇ ಒಂದು ಉದಾಹರಣೆ. ಕಲಾವತಿಯವರ ಕುಟುಂಬದವರು ಗುರೂಜಿಯಲ್ಲಿ ದೇವರನ್ನ ಕಾಣ್ತಾ ಇದ್ರು. ಅಂಥ ಸಂದರ್ಭದಲ್ಲಿ ಅವರ ಕಷ್ಟವನ್ನು ಕೇಳಿದ ಗುರೂಜಿಯವರು, ನಾನೇ ನಿಮ್ಮ ಮನೆಗೆ ಖುದ್ದಾಗಿ ಬರ್ತೀನಿ, ನಿಮ್ಮ ಸಮಸ್ಯೆ ಏನು ಅನ್ನೋದನ್ನು ಅಲ್ಲೇ ನೇರವಾಗಿ ನೋಡ್ತೀನಿ ಅಂತ ಹೇಳಿದಾಗ ಕಲಾವತಿಯವರಿಗೆ, ಅವರ ಕುಟುಂಬದವರಿಗೆ ಆದಂಥ ಖುಷಿಗೆ ಮಿತಿನೇ ಇಲ್ಲ. ಅಷ್ಟೇ ಅಲ್ಲ, ಅವರ ಸಮಸ್ಯೆಗೆ ಒಂದಿಷ್ಟು ಪರಿಹಾರವನ್ನು ನೀಡೋದಕ್ಕೆ ದಾನಿಗಳು ಮುಂದೆ ಬನ್ನಿ ಅನ್ನೋ ಮನವಿಯನ್ನು ಗುರೂಜಿಯವರು ನಿಮ್ಮ ಮುಂದೆ ಇಟ್ಟಾಗ ಸಾಕಷ್ಟು ಜನ ಮುಂದೆ ಬಂದ್ರಿ. ಸ್ಟರ್ಲಿಂಗ್ CCTV ಸೊಲ್ಯೂಷನ್ಸ್ನ ವಿನೋದ್ ಅವರಾಗಿರಬಹುದು, ಗೋಲ್ಡನ್ ಅಮೂನ್ ರೆಸಾರ್ಟ್ಸ್ನ ಮಾಲೀಕರಾದಂಥ ಲಯನ್ ರಮೇಶ್ ಬಾಬು ಅವರು, ಇವರೆಲ್ಲರೂ ಕಲಾವತಿಯವರ ಕಷ್ಟಕ್ಕೆ ನೆರವಾದರು. ಬನ್ನಿ ಆ ಸಂದರ್ಭ ಹೇಗಿತ್ತು ನೋಡೋಣ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಭಗವತಿನ ಪ್ರಾರ್ಥನೆ ಮಾಡ್ತಾ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದ ಈ ಪುಟ್ಟ ದೇಗುಲದಲ್ಲಿ ತಾಯಿನ ಪ್ರಾರ್ಥನೆ ಮಾಡಿ, ಇವತ್ತು ಪ್ರತಿದಿನದ ಕಾಯಕದಲ್ಲೂ ರಾಜ್ಯ, ಹೊರರಾಜ್ಯ ಹಾಗೂ ದೇಶ ಬಿಟ್ಟು ಸಹಿತ ಒಂದಷ್ಟು ಕಾರ್ಯಕ್ರಮಗಳನ್ನು ನಾವು ಮಾಡಿದ್ದೀವಿ. ಮಹರ್ಷಿ ಸಾಂತ್ವನ ನಡೆಸಿದ್ದೀವಿ. ನೊಂದ ಮನಸ್ಸುಗಳಿಗೆ ಆಗಿಂದಾಗಲೇ ಅದೇ ಸ್ಥಳಗಳಲ್ಲಿ ಒಂದಷ್ಟು ಸೂಕ್ತ ಪರಿಹಾರವನ್ನು ಕೊಟ್ಟಿದ್ದೇವೆ. ಆದರೆ ಪರಿಹಾರ ನಾನು ಹೇಳುವಂತಹದ್ದು, ಅವ್ರು ಮಾಡುವಂತಹದ್ದು. ಅದರಲ್ಲೂ ಸಹಿತ ಕಾರ್ಯಸಿದ್ಧಿಯನ್ನು ಸಿದ್ಧಿಪಡಿಸಿಕೊಂಡು ಸಾಕಷ್ಟು ಜನ ತಾಯಂದರು, ಹೆಣ್ಣು ಮಕ್ಕಳು, ಕುಟುಂಬಗಳು ಬೆಳಕನ್ನು ಕಂಡಿರ್ತಕ್ಕಂಥವರು ಎಷ್ಟೋ ಜನ ಅವರ ಧ್ವನಿಯಲ್ಲಿ ಮಾತಾಡಿರ್ತಕ್ಕಂಥದ್ದನ್ನು ತಾವೆಲ್ಲರನ್ನ ಕಂಡಿದ್ದೀರಿ. ಆದರೆ ಇವತ್ತು ಇನ್ನೊಂದು ಹೆಜ್ಜೆ ಮುಂದಿಡ್ತಿದ್ದೇವೆ. ಉದ್ದೇಶ ಎಲ್ಲರ ಕಷ್ಟಗಳನ್ನು ತೀರಿಸಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ ಭಗವಂತನಾಗಲಿಕ್ಕೆ ಆಗೋದಿಲ್ಲ. ಭಗವಂತನ ಆ ಒಂದು ನೆರಳಿನಲ್ಲಿ, ಭಗವಂತನ ಮಾರ್ಗದರ್ಶನದೊಂದಿಗೆ, ಭಗವಂತ ಏನು ಕೊಟ್ಟಿದ್ದಾನೆ ಬುದ್ಧಿ, ಆ ಬುದ್ಧಿ ಚೈತನ್ಯದೊಂದಿಗೆ ಏನಾದರೂ ಒಂದಿಷ್ಟು ನಡೆಸಬಹುದು, ಇನ್ನೊಬ್ಬರ ಕಷ್ಟಕ್ಕೆ ಭಾಗಿಯಾಗಬಹುದು. ಅದು ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಇವತ್ತಿನ ದಿವಸ ಇನ್ನೊಂದು ಹೆಜ್ಜೆ ಮುಂದಿಡುವಂಥ ಕಾಯಕವನ್ನು ನಾವು ಮಾಡ್ತಿದ್ದೀವಿ. ಈಗ ತಾಯಿ ಮಹಾಲಕ್ಷ್ಮಿನ ಪ್ರಾರ್ಥನೆ ಮಾಡಿ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠದ ಅಡಿಯಲ್ಲಿ ಇವತ್ತಿನ ದಿವಸ ನಮ್ಮ ಜೀ ಕನ್ನಡದ ತಂಡದೊಂದಿಗೆ, ಹಾಗೆ ನನ್ನ ಆತ್ಮೀಯರಾದಂಥ ರಮೇಶ್ ಬಾಬು ಮತ್ತು ಅವರ ಪರಿವಾರ ಎಲ್ಲರೂ ಮೈಸೂರಿನತ್ತ ನಮ್ಮ ಪ್ರಯಾಣವನ್ನು ಬೆಳೆಸ್ತಾ ಇದ್ದೀವಿ. ಮೈಸೂರಿನತ್ತ ಪ್ರಯಾಣವನ್ನು ಬೆಳೆಸ್ತಿದ್ದೀವಿ ಅನ್ನೋ ಒಂದು ಮಾತು ಅಲ್ಲಿರ್ತಕ್ಕಂಥ ಮೈಸೂರಿನ ನನ್ನ ಅಭಿಮಾನಿ ದೇವರೊಳಗೂ ಹಾಗೂ ಆ ನೊಂದ ಕುಟುಂಬಕ್ಕೂ ಒಂದು ಸಂತಸ, ಸಂಭ್ರಮ ಇದೆ. ಯಾಕೆಂದರೆ ಈಗಾಗಲೇ ಅವ್ರು ಫೋನ್ ಕರೆ ಮಾಡಿ ನಮ್ಮನ್ನು ಬರಮಾಡ್ಕೊಳ್ಳೋದಕ್ಕೆ ಅವರು ಸಂತಸದಲ್ಲಿದ್ದಾರೆ. ನನಗೆ ಅವರ ಸಂತಸ ಬೇಡ. ಅವರ ಕುಟುಂಬದಲ್ಲಿ ಚೆನ್ನಾಗಿದ್ದು ಭಗವತಿ ಅನುಗ್ರಹದಿಂದ ತಾಯಿ ರಾಜರಾಜೇಶ್ವರಿ, ಭುವನೇಶ್ವರಿ, ಚಾಮುಂಡೇಶ್ವರಿ ಅನುಗ್ರಹ ಅವರ ಕುಟುಂಬಕ್ಕಿದ್ದು ಅವರಲ್ಲಿರ್ತಕ್ಕಂಥ ನ್ಯೂನ್ಯತೆ, ಕಷ್ಟಗಳು ದೂರ ಆಗಲಿ. ಸಹಾಯ ಎಂಬತಕ್ಕಂಥದ್ದು ಬಹಳ ಹಣದಿಂದ ಮಾತ್ರ ಅಲ್ಲ. ವ್ಯಕ್ತಿಗೆ ನಾನಿದ್ದೀನಿ ನಿಮ್ಮ ಜೊತೆ ಅಂದಾಗಲೂ ಸಹಿತ ಆ ತೃಪ್ತಿ, ಆ ಸಂತೋಷ ಇರುತ್ತೆ. ಹಾಗೆ ಇವತ್ತು ಆನಂದ್ ಗುರೂಜಿಯವರು ನೇರವಾಗಿ ಅವ್ರ ಮನೆಗೆ ಬಂದು ಅವರ ಮನ ಪರಿಸ್ಥಿತಿ ಜೊತೆಗೆ ಅಲ್ಲಿಗೆ ಬಂದು ಸೇರುವಂತಹ ಇನ್ನಷ್ಟು ಅಭಿಮಾನಿಗಳಿದ್ದಾರೆ, ಅವ್ರನ್ನೂ ಸಹಿತ ಮಾತಾಡಿಸಿ ಅವರ ಕಷ್ಟಕ್ಕೆ
ಅವರಲ್ಲಿರ್ತಕ್ಕಂಥ ನೋವಿಗೆ ಒಂದಿಷ್ಟು ಧ್ವನಿ ಆಗುವಂತಹದ್ದು, ಒಂದಿಷ್ಟು ಸಮಸ್ಯೆ ಪರಿಹಾರಕ್ಕೆ ನಾವು ಸಹಿತ ಕೈ ಜೋಡಿಸುವಂಥದ್ದು ನನಗೂ ಸಂತೋಷ, ಹಾಗೂ ನನ್ನ ಮಹರ್ಷಿವಾಣಿ ಕಾರ್ಯಕ್ರಮದ ತಂಡಕ್ಕೂ ಸಂತೋಷ. ಹಾಗೆ ಜೀ ಕನ್ನಡಕ್ಕಂತೂ ಇದು ಇನ್ನಷ್ಟು ಒಂದು ಹೆಜ್ಜೆ ಮುಂದಿರ್ತಕ್ಕಂಥ ಸಂತೋಷ. ಇಂತಹ ಸಡಗರ ಸಂಭ್ರಮ ಅಂತಲೇ ಹೇಳ್ಬೋದು. ನೊಂದ ಮನಸ್ಸಿಗೆ ಪ್ರತಿಯೊಬ್ಬರು ಕೈ ಜೋಡಿಸುವಂತಹದ್ದು. ಈ ಸಂಭ್ರಮದಲ್ಲಿ ನನ್ನೊಂದಿಗೆ ಕೈ ಜೋಡಿಸಿ ಬರ್ತಕ್ಕಂಥವರು ಸಾಕಷ್ಟು ಜನ ಇದ್ದಾರೆ. ಮುನ್ಮುಂದೆ ಹೋಗ್ತಾ ಹೋಗ್ತಾ ದಾರಿಯಲ್ಲಿ ಒಬ್ಬೊಬ್ಬರು ಕೈ ಜೋಡಿಸ್ತಾರೆ. ಆದರೆ ಏನೇ ಮಾಡಬೇಕಾದರೂ ನಮ್ಮ ಭಾರತೀಯ ಸಂಸ್ಕೃತಿ, ಹಿಂದೂ ಸನಾತನ ಧರ್ಮದಲ್ಲಿ ಪ್ರತಿಯೊಂದು ಸೀದಾ ಭಗವತಿಯನ್ನು ಅರ್ಪಣೆ ಮಾಡಿ, ಅಂದರೆ ದೇವಿನ ಪ್ರಾರ್ಥನೆ ಮಾಡಿ ಹೊರಡುವಂಥದ್ದೇ ಕೈಂಕರ್ಯ. ಹಾಗೆ ಆ ಪ್ರಾಂತ್ಯದಲ್ಲಿ ವಿಶೇಷವಾಗಿರ್ತಕ್ಕಂಥ ನಂಜುಂಡೇಶ್ವರ, ಶ್ರೀಕಂಠೇಶ್ವರನ ದರ್ಶನ, ಹಾಗೆ ಕಲಾವತಿಯವರ ವಾಸ್ತುಗೃಹ ಎಲ್ಲವನ್ನೂ ನೋಡೋಣ. ಹಾಗೆ ನಮ್ಮ ರಮೇಶ್ ಬಾಬು ಅವ್ರನ್ನೂ ಮಾತಾಡ್ಸೋಣ. ಆದರೆ ಈಗ ಬೇಡ, ದಾರಿಯಲ್ಲಿ ಮಾತಾಡ್ಸೋಣ. ಭಗವತಿ, ರಾಜರಾಜೇಶ್ವರಿ, ಬ್ರಾಹ್ಮಿ, ಮಾಹೇಶ್ವರಿ, ಕೌಮಾರಿ, ವೈಷ್ಣವಿ, ವಾರಾಹಿ, ಇಂದ್ರಾಣಿ, ಚಾಮುಂಡಾ, ಚಂಡಿಕಾ, ಮಹಾಕಾಳಿ, ಮಹಾಲಕ್ಷ್ಮೀ ದೇವತಾಭ್ಯೋ ನಮಃ. ಲಕ್ಷ್ಮೀನಾರಾಯಣಾಭ್ಯಾನ್ ನಮಃ. ವಾಣಿ ವಿಶ್ವನಾಥಾಭ್ಯಾನ್ ನಮಃ. ಶುಚಿಪುರಂದರಾಭ್ಯಾನ್ ನಮಃ. ಅರುಂಧತಿ ವಸಿಷ್ಠಾಭ್ಯಾನ್ ನಮಃ. ಸೀತಾರಾಮಾಭ್ಯಾನ್ ನಮಃ. ಹರಿಂ ಕಾರಾಸನಗರ್ಭಿದಾಂ ನಲಸಕಾಂ ಸೋಂ ಕ್ಲೀಂ ಕಳಾಂ ಬಿಭೃತೀಂ ಸವರ್ಣಾಂ ವರದಾರಣೀಂ ಚ ವರಸದಾಂಧೂತಾಂ ತನಿತ್ರೋಜ್ವಲಾಂ ವಂದೇ ಪುಸ್ತಕವಾಸಮಂಕುಶಿರಾಂ ಸರ್ಭೂಷಿತಾಂ ಉಜ್ವಲಾಂ ತ್ವಾಂ ಗೌರೀಂ ತ್ರಿಪುರಾಂ ಪರಾತ್ ಪ್ರಕಳಾಂ ಶ್ರೀಚಕ್ರ ಸಂಚಾರಣೀಂ ಅಂಬಾ ಭಗವತಿ ಶ್ರೀ ರಾಜರಾಜೇಶ್ವರಿ ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುಪತ್ನಿ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಇವತ್ತಿನ ನಮ್ಮ ಈ ಪಯಣಕ್ಕೆ ನಮ್ಮ ಜೊತೆ ನಮ್ಮ ರಾಘವೇಂದ್ರ ಹುಣಸೂರು ಮತ್ತು ಕಾರ್ಯಕ್ರಮದಲ್ಲಿ ಸದಾಕಾಲ ಅವರ ಸೇವೆಯನ್ನು ಸಲ್ಲಿಸ್ತಿರ್ತಕ್ಕಂಥ ನಮ್ಮ ಆಂಟೋಣಿಯವರು ಹಾಗೂ ಮಹರ್ಷಿವಾಣಿ ಕಾರ್ಯಕ್ರಮದ ಎಲ್ಲ ಒಂದು ಪ್ರತಿಯೊಬ್ಬರು ಇರ್ತಕ್ಕಂಥ ಸದಸ್ಯರಲ್ಲಿ ಟೀಮ್ ಅಂತ ಹೇಳಿ ನೀವು ಕೆಲಸ ಮಾಡ್ತಿದ್ದೀವೋ ನಾವೆಲ್ಲರೂ ಹೊರಡ್ತಿದ್ದೀವಿ. ಬನ್ನಿ ಹೊರಡೋಣ. नन्दितमेदिनि विश्वविनोदिनि नन्दनुते गिरिवरविन्द्यशिरोधिनि वासिनि विष्णुविलासिनि जिष्णुनुते भगवति हेशिति कण्ठकुटुम्बिनि भूरि कुटुम्बिनि भूरि कृते जय जय हे महिषासुरमर्दिनि रम्यकपर्दिनि शैलसुते सुरवरवर्षिणि दुर्धरधर्षिणि दुर्मुखमर्षिणि हर्षरते त्रिभुवनपोषिणि शङ्करतोषिणि कल्मषमोषिणि कोशरते तनुजनिरोषिणि दिविसुतरोषिणि दुर्मदशोषिणि सिन्धुसुते जय जय हे महिषासुरमर्दिनि रम्यकपर्दिनि शैलसुते अयि जगदम्ब मदम्ब कदम्ब वनप्रियवासिनि हासरते शिखरि शिरोमणि तुङ्ग हिमालय शृङ्ग निजालय मध्यगते
मधुरे मधुकैटभगञ्जिनि कैटभभञ्जिनि रासरते जय जय हे महिषासुरमर्दिनि रम्यकपर्दिनि शैलसुते खण्ड विखण्डित रुण्ड विकुण्डित शुण्ड गजाधिपते रिपुगज गण्ड विदारण चण्ड पराक्रम शुण्ड मृगाधिपते निज भुज दण्ड निपातित खण्ड विपातित मुण्ड भटाधिपते जय जय हे महिषासुरमर्दिनि रम्यकपर्दिनि शैलसुते दुर्मद शत्रुवधोदित दुर्धर निर्जर शक्तिभृते चतुर विचार दुरेण महाशिव दूत कृत प्रमथाधिपते दुरित दुरीह दुराशय दुर्मति दानव दूत कृतान्तमते जय जय हे महिषासुरमर्दिनि रम्यकपर्दिनि शैलसुते शरणागत वैरिवधूवर वीरभराभयदायकरे त्रिभुवनमस्तक शूल विरोधि शिरोधि कृतामलशूलकरे दुमिदुमितामर दुन्दुभिनाद महोमुखरीकृत किङ्मकरे जय जय हे महिषासुरमर्दिनि रम्यकपर्दिनि शैलसुते कृतिमात्र निराकृत धूम्र विलोचन धूम्रशते समर विशोषित शोणित बीज समुद्भव शोणित बीजलते शिव शिव शुम्भ निशुम्भ महाहवतर्पित भूत पिशाचरते जय जय हे महिषासुर ನಿನ್ನ ಕಣ್ಣೆ ಅಳತೆಗೋಲು ಸರಿತಪ್ಪಿಗೆ ನೀ ಅಳೆದು ಕೊಡುವ ಪಾಲು ನನಗೊಪ್ಪಿಗೆ ನಿನ್ನ ಕಣ್ಣೆ ಅಳತೆಗೋಲು ಸರಿತಪ್ಪಿಗೆ ನೀ ಅಳೆದು ಕೊಡುವ ಪಾಲು ನನಗೊಪ್ಪಿಗೆ ತಪ್ಪನ್ನೆಲ್ಲ ಮನ್ನಿಸಬಲ್ಲ ಕರುಣಾಮಯನೇ ನಿನ್ನ ಹೆಸರೇ ನನ್ನ ನಿಧಿಯು ಕುಪ್ಪೂರಯ್ಯಲೇ ಮನೆ ದೇವರೇ ನೀ ಎನಗೆ ಉಸಿರಿಗಿಂತ ಮೇಲು ಎನ್ನುಸಿರು ಗಟ್ಟಿದರೂ ಬದುಕಿಸೋದಯಾಳು ನಿನ್ನ ಕಣ್ಣೇ ಅಳತೆಗೋಲು ಸರಿತಪ್ಪಿಗೆ ನೀ ಅಳೆದು ಕೊಡುವ ಪಾಲು ನನಗೊಪ್ಪಿಗೆ ಶಿವಯೋಗಿ ನಿನ್ನ ಕರುಣೆಯ ಕಡಲಲ್ಲಿ ಭಕ್ತರ ಎಲ್ಲ ಇಷ್ಟಾರ್ಥಗಳು ಮುದ್ದು ರಾಶಿಯಾಗಿ
ಪಯಣವಿದು ಸಾರ್ಥಕವಾಯಿತು, ನಲಿವು ಮೂಡಿತು, ನಮ್ಮ ನೋವು ನೀಗಿ ಗುರು ನಿನ್ನ ಲೀಲೆಗೆ ಗುರು ನಿನ್ನ ಲೀಲೆಗೆ ನಿನ್ನ ಮಹಿಮೆಗೆ ಕಲ್ಲರಳಿ ಹೂವಾಗಿ ಶರಣು ಎಂದಿದೆ. ನಿನ್ನ ಕಣ್ಣೆ ಅಳತೆಗೋಲು ಸರಿತಪ್ಪಿಗೆ ನೀ ಅಳಿದು ಕೊಡುವ ಪಾಲು ನನಗೊಪ್ಪಿಗೆ. ಭವದ ಆಸೆಗಳ ಆ ಗಾಳಿಗೆ ನೀ ತೂರಿ ತ್ಯಾಗದ ಅರ್ಥವಲೋಕಕ್ಕೆ ಸಾರಿದ ತ್ಯಾಗ ಮೂರ್ತಿ ನೀನು. ನಿಜದ ನಿಜ ಗುಣವೇ ನಿನ್ನ ಹೆಜ್ಜೆಯ ಗುರುತಯ್ಯ, ಸತ್ಯದ ಹಾದಿಯ ತೋರಿಸಿದ ಸತ್ಯಮೂರ್ತಿ ನೀನು. ಎನ್ನಾತ್ಮ ಬಂಧುವೇ ಎನ್ನಾತ್ಮ ಬಂಧುವೇ ಪರಮ ಗುರುವೇ, ನೀನಿಟ್ಟ ರೀತಿಯಲ್ಲಿ ನಾನು ಬಾಳುವೆ. ನಿನ್ನ ಕಣ್ಣೆ ಅಳತೆಗೋಲು ಸರಿತಪ್ಪಿಗೆ ನೀ ಅಳೆದು ಕೊಡುವ ಪಾಲು ನನಗೊಪ್ಪಿಗೆ. ನಿನ್ನ ಕಣ್ಣೆ ಅಳತೆಗೋಲು ಸರಿತಪ್ಪಿಗೆ ನೀ ಅಳೆದು ಕೊಡುವ ಪಾಲು ನನಗೊಪ್ಪಿಗೆ. ತಪ್ಪನ್ನೆಲ್ಲ ಮನ್ನಿಸಬಲ್ಲ ಕರುಣಾಮಯನೇ. शिवे सर्वार्थ साधिके शरण्ये त्र्यंबके गौरी
ನಮ್ಮ ಡಾಕ್ಟರ್ ಮಹರ್ಷಿ ಆನಂದ ಗುರೂಜಿಯವರು ತಮ್ಮ ಕಾರ್ಯಕ್ರಮಗಳ ಒತ್ತಡದ ನಡುವೆಯೂ ಮೈಸೂರಿನ ಕಲಾವತಿಯವರ ಮನೆಗೆ ತೆರಳಿ ಅವರಿಗೆ ಧೈರ್ಯ ತುಂಬಿ ನಿಮ್ಮೊಂದಿಗೆ ನಾನಿದ್ದೇನೆ ಎಂದರು. ಹೆಣ್ಣು ಮನೆಯ ಕಣ್ಣು ಅಂತಾರೆ, ಮನೆಯ ಬೆಳಕು ಅಂತಾರೆ. ಯಾಕಂದರೆ ಮನೆಯನ್ನು ಮನೆಯವರನ್ನು ನೋಡ್ಕೊಳ್ಳೋದ್ರ ಜೊತೆಗೆ ಅಮ್ಮನಾಗಿ, ಹೆಂಡತಿಯಾಗಿ, ಸಹೋದರಿಯಾಗಿ, ಸ್ನೇಹಿತಿಯಾಗಿ ನಾನಾ ರೂಪಗಳನ್ನು ನಿಭಾಯಿಸ್ತಾಳೆ. ಪ್ರತಿಯೊಂದು ಪಾತ್ರದಲ್ಲೂ ತಾಳ್ಮೆಯನ್ನು ಮೆರೆಯೋಳು ಅಂಥ ಒಂದು ಶಕ್ತಿ ಹೆಣ್ಣಿಗೆ ಮಾತ್ರ ಇರೋದು ಅಂತ ಹೇಳ್ತಾರೆ. ಅಂಥ ಒಂದು ಗುಣ ಕಲಾವತಿಯವರಲ್ಲಿದೆ. 16 ವರ್ಷಗಳಿಂದ ಹಾಸಿಗೆ ಹಿಡಿದಂಥ ತನ್ನ ಪತಿಯನ್ನು ಮಗುವಿನ ರೀತಿಯಲ್ಲಿ ಆರೈಕೆ ಮಾಡ್ತಿದ್ದಾರೆ. ಅವರ ಮನೆಗೆ ಗುರೂಜಿಯವರು ಭೇಟಿ ಕೊಟ್ಟಾಗ ಕಲಾವತಿಯವರ ಕುಟುಂಬದಲ್ಲಿ ಸಂತೋಷ, ದುಃಖ ಎರಡನ್ನ ಒಟ್ಟಿಗೆ ನೋಡಿದ್ವಿ. ಬನ್ನಿ ಆ ಭಾವುಕ ಕ್ಷಣಗಳನ್ನು ಸೇವೆ ಇರಲಿ ಅಂತಹ ಅಳಿಲ್ ಸೇವೆಯನ್ನು ಇವತ್ತಿನ ದಿವಸ ಅವರು ಸಹಿತ ಖುದ್ದಾಗಿ ನನ್ನ ಜೊತೆ ಬಂದು ಬರೀ ನಾನಿಲ್ಲಿ ಚೆಕ್ ಕೊಟ್ಟು ನಾನು ಋಣ ಹರಿಸ್ಕೊಳ್ಳೋದು ಅಷ್ಟೇ ಅಲ್ಲ, ನೀವು ಹೊರಡುವಾಗ ಹೇಳಿ ನಿಮ್ಮ ಜೊತೆ ನಾನು ಬರ್ತೇನೆ, ಆ ಕುಟುಂಬವನ್ನು ನೋಡೋಣ. ಪ್ರತಿದಿನದ ಅವರ ಕಾಯಕದಲ್ಲಿ ಸಾಕಷ್ಟು ಕೆಲಸದ ಒತ್ತಡ ಇದ್ರೂ ಸಹಿತ ಒಂದು ಕುಟುಂಬವನ್ನು ನೋಡಬೇಕು ಅನ್ನೋ ಒಂದು ಮಹದಾಸೆಯಿಂದ ಅವರು ಸಹಿತ ನನ್ನ ಜೊತೆಗೆ ಬಂದು ಇವತ್ತು ಇವರ ನೋವಿಗೆ ಧ್ವನಿಯಾಗಿ ನಾನು ನಿಮ್ಮೊಂದಿಗಿದ್ದೀನಿ ಅನ್ನೋ ಮಾತನ್ನು ಹೇಳ್ತಿದ್ದಾರೆ. ಅದೊಂದು ಸಂತೋಷ ಪಡ್ತಕ್ಕಂಥ ವಿಚಾರ. ಹಾಗೆ ಈ ಪರಿವಾರದಲ್ಲಿರ್ತಕ್ಕಂಥ ನೋವು ದೂರ ಆಗಲಿ. ಹಾಗೆ ಇಂಥ ಎಷ್ಟೋ ಪರಿವಾರಗಳಲ್ಲಿ ಸಾಕಷ್ಟು ನೋವಿದೆ, ಸಂಕಷ್ಟ ಇದೆ, ಕಷ್ಟ ಇದೆ. ಆದರೆ ಭಗವಂತ ನಿಮಗೆ ಕೊಟ್ಟಂಥ ಸ್ಥಿತಿಗತಿಗಳಲ್ಲಿ, ನಿಮಗಿರ್ತಕ್ಕಂಥ ಸ್ಥಿತಿಗತಿಗಳಲ್ಲಿ ನೀವು ಸಹಿತ ಇನ್ನೂ 4 ಜನಕ್ಕೆ ಸಹಾಯ ಮಾಡುವಂತಾಗಲಿ. ಯಾಕೆಂದ್ರೆ ಭಗವಂತ ಕೊಟ್ಟದ್ದೆಲ್ಲವನ್ನು ಸಹಿತ ನಾವು ತಗೊಂಡು ಹೋಗಲ್ಲ. ಅವನು ನಮಗೇನು ತೃಪ್ತಿ ಕೊಟ್ಟಿದ್ದಾನೆ ಅದರಲ್ಲಿ 4 ಜನವನ್ನು ಸಹಿತ ನಾವು ತೃಪ್ತಿಯಾಗಿ ಇಡುವಂಥ ಕಾಯಕವನ್ನು ಮಾಡಿದ್ರೆ ಅದಕ್ಕಿಂತ ದೊಡ್ಡ ಯಾಗ ಇಲ್ಲ, ಅದಕ್ಕಿಂತ ದೊಡ್ಡದಂತಹ ಒಂದು ಮಹತ್ತರ ಸೇವೆ ಇಲ್ಲ, ಮತ್ತು ಪುಣ್ಯಕ್ಷೇತ್ರಗಳ ದರ್ಶನವಲ್ಲ. ದೇವರೆಲ್ಲೂ ಇಲ್ಲ, ನಿಮ್ಮೆಲ್ಲರ ಹೃದಯದಲ್ಲಿದ್ದಾನೆ. ಇನ್ನೊಬ್ಬರ ಹೃದಯದಲ್ಲಿರ್ತಕ್ಕಂಥ ನೋವನ್ನು ಅರ್ಥ ಮಾಡ್ಕೊಂಡು ಒಂದಿಷ್ಟು ಸಹಾಯ ಮಾಡುವಂಥ ಗುಣ ನಿಮ್ಮದಾದ್ರೆ ಖಂಡಿತ ಹೇಳ್ತೇನೆ, ಭಗವಂತ ಸಾಕ್ಷಾತ್ಕಾರ ನಿಮ್ಮ ವಾಸ್ತುಗೃಹದಲ್ಲಿ ನಿಮ್ಮಲ್ಲೇ ಆಗ್ತಾರೆ, ನಿಮಗೆ ಕಾಣಿಸ್ತಾರೆ. ಹಾಗಾಗಿ ಇವತ್ತಿನ ದಿವಸ ನಾವು ಈ ವಾಸ್ತುಗೃಹಕ್ಕೆ ಬಂದಿದ್ದೀವಿ.
ಅವರ ಸಮಸ್ಯೆಗಳಿಗೆ ಸಂಪೂರ್ಣ ಅವ್ರನ್ನ ಗುಣಪಡಿಸಿ ಅವ್ರ ಸಂಸಾರಕ್ಕೆ ನಾವು ಭಾಗಿಯಾಗಿ ನಾವು ಚೇತರಿಸ್ತೀವಿ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಆದರೆ ಒಂದು ಸತ್ಯ, ಇಂತಹ ಕುಟುಂಬಗಳು ಎಷ್ಟಿದ್ರು ಆ ಕುಟುಂಬಗಳಿಗೆ ಎಲ್ಲರೂ ಸಹಿತ ನಾನು ಇವತ್ತಿನ ಕಾರ್ಯಕ್ರಮ ನೋಡ್ತಿರ್ತಕ್ಕಂಥ ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಬಂಧುಗಳು, ನಿಮ್ಮ ಪ್ರಾಂತ್ಯಗಳಲ್ಲಿ, ನಾನೇ ಬರಬೇಕು ಅಂತಲ್ಲ, ನಿಮ್ಮ ಪ್ರಾಂತ್ಯಗಳಲ್ಲಿ, ನಿಮ್ಮ ಅಕ್ಕಪಕ್ಕ ಮನೆಗಳಲ್ಲಿ ಅಥವಾ ನಿಮ್ಮ ಎಲ್ಲಿ ಇದ್ರು, ಯಾವ ತಾಲೂಕು ಡಿಸ್ಟ್ರಿಕ್ಟ್ಗಳಲ್ಲಿ ಇದ್ರು ಸಹಿತ ಸಮಸ್ಯೆ ಅಂತಿದ್ದಾಗ ಆ ಸಮಸ್ಯೆಗೆ ಒಂದಿಷ್ಟು ಸಹಾಯ ಮಾಡುವಂಥ ಗುಣ ನಿಮ್ಮದಾಗಿದೆ. ನಿಮ್ಮೆಲ್ಲರ ಸಮ್ಮುಖದಲ್ಲಿ ಇವರು ಒಳ್ಳೇದಾಗ್ಲಿ ಅಂತ ತಾಯಿ ಚಾಮುಂಡೇಶ್ವರಿಯನ್ನ ಪ್ರಾರ್ಥನೆ ಮಾಡ್ತಾ, ಆ ತಾಯಿ ಪ್ರಸಾದ ಹಾಗೆ ನನ್ನ ಆತ್ಮೀಯರಾದಂಥ ರಮೇಶ್ ಬಾಬು ಅವರು ಸ್ವತಃ ಅವರೇ ಅವರ ಸ್ವಹಸ್ತದಿಂದ ತಂದಿರತಕ್ಕಂಥ ಚಕ್ಕೆ ಏನಿದೆಯೋ ಅದು, ಹಾಗೆ ಮೊನ್ನೆ ಅಷ್ಟೇ ನನ್ನ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ CC ಕ್ಯಾಮ್ರಾದ ಸ್ಟೆರಿಲಿನ್ ಸೊಲ್ಯೂಷನ್ CC ಕ್ಯಾಮ್ರಾ ವ್ಯಾಪಾರಸ್ಥರು ಅವರು ಸಹಿತ ಅವರ ಉದಾರತ್ವವನ್ನು ಒಂದು ಚಿಕ್ಕ ಕಾಣಿಕೆಯನ್ನು ಕೊಟ್ಟಿದ್ದಾರೆ. ಇದೆರಡೂ ಸಹಿತ ಅವ್ರಿಗೆ ಸೇರಿಸೋಣ. ಅವ್ರ ಆರೋಗ್ಯ ಚೆನ್ನಾಗಿರಲಿ, ಗುಣ ಆಗಲಿ, ಹಾಗೆ ಅವರ ಕಣ್ಣುಗಳಿಗೆ ಚಿಕ್ಕದಾದಂಥ ಮೌಲ್ಯದಲ್ಲಿ ಅವರ ಕಣ್ಣು ಬರುತ್ತೆ ಅಂತ ಹೇಳ್ತಿದ್ದಾರಂತೆ ಡಾಕ್ಟರ್. ಆದಷ್ಟು ಬೇಗ ಬರುವಂತಾಗಲಿ. ಹಾಗೆ ಅವರ ಮುಂದಿನ 1 ವರ್ಷದ ಡಯಾಲಿಸಿಸ್ ಏನು ಸಮಸ್ಯೆ, ಏನು ಖರ್ಚಿದೆ, ಅದನ್ನು ನನ್ನ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠದ ವತಿಯಿಂದ ನಾನು ನೋಡ್ಕೊಳ್ತೇನೆ. ನಾವು ತಿನ್ನೋದು ಇಷ್ಟನ್ನ ತಿಂದು ನಾವು ಬದುಕಿದ್ದೇವೆ. ಹಾಗೆ ಇನ್ನೊಬ್ಬರು ತಿನ್ನುವ ಇಷ್ಟನ್ನಕ್ಕೆ ಒಂದಿಷ್ಟು ಸಹಾಯ ಮಾಡುವಂಥ ಗುಣ ನಿಮ್ಮೆಲ್ಲರದು ಆಗಬೇಕಾಗಿದೆ. ಅದಕ್ಕೆ ನೀವೆಲ್ಲರೂ ಮುಂದೆ ಬರಬೇಕಾಗಿದೆ. ನಮ್ಮ ಗುರೂಜಿ ಅವರಿಗೆ ನಮ್ಮ ಕಲಾವತಿ ಅವರು ಫೋನ್ ಮಾಡಿದರು. ಆ ಟೈಮಲ್ಲಿ ನಾನು ಪ್ರೋಗ್ರಾಮ್ ನೋಡ್ತಾ ಇದ್ದೆ. ಅವ್ರ ಸಂಕಟ ಕೇಳಿ ನನಗೆ ತುಂಬಾ ಹೊಟ್ಟೆ ಉರಿದೋಯ್ತು. ಅವ್ರು ನೋಡಬೇಕು ಒಂದ್ಸರಿ ಹೆಂಗಿದ್ದಾರೆ, ಯಾವ ಥರ ಇದ್ದಾರೆ, ಏನು ಪರಿಸ್ಥಿತಿ ಅಂತ ಹೇಳಿ. ಆವಾಗಲೇ ಗುರೂಜಿ ಅವ್ರಿಗೆ ಹೇಳಿ ನಾನು ಫೋನ್ ಮಾಡಿ ರಿಕ್ವೆಸ್ಟ್ ಮಾಡಿಕೊಂಡು ನಾವು ಒಂದು 5 ಲಕ್ಷ ರೂಪಾಯಿ ಕೊಡ್ತೀವಿ, ಅವ್ರದ್ದೇನು ಸೋಲ ಇದೆ ತೀರಿಸ್ಕೊಳ್ಳಿ, ಅವ್ರು ಒಳ್ಳೇದಾಗಲಿ ಅವ್ರಿಗೆ, ನೀವು ದಯವಿಟ್ಟು ಗುರೂಜಿ ನಮ್ಮನ್ನು ಕರ್ಕೊಂಡು ಬರಬೇಕು ಅಂತ ಗುರೂಜಿ ಅವ್ರಿಗೆ ಹೇಳಿ ಇವತ್ತು ಬಂದಿದ್ದೀನಿ. ಗುರೂಜಿ ಅವ್ರು ಬಂದಿರೋದೇ ನಿಮ್ಮ ಪುಣ್ಯ. ಇವತ್ತು ನಿಮ್ಮ ಮನೆಗೆ ಬಂದಿದ್ದಾರೆ ಅಂದರೆ ಎಲ್ಲನೂ ನಿಮಗೆ ಕಳೆದೋಯ್ತು ಅಂತಲೇ ಲೆಕ್ಕ. ನಾಳೆಯಿಂದ ಎಲ್ಲ ಒಳ್ಳೇದಾಗುತ್ತೆ. ನೀವೆಲ್ಲ ಒಂದೊಂದು ಕೈ ಹಾಕಿದ್ರೆ ಇದು ಯಾವ ದೊಡ್ಡದು ಅಲ್ಲ, ಅವ್ರ ಕುಟುಂಬ ತುಂಬ ಒಳ್ಳೇದಾಗುತ್ತೆ, ತುಂಬ ಚೆನ್ನಾಗಾಗುತ್ತೆ. ಅವ್ರು ಚೆನ್ನಾಗಾಗಲಿ, ಅವ್ರು ಕಣ್ಣು ಕಾಣಿಸ್ಲಿ, ಅವ್ರ ಫ್ಯಾಮಿಲಿ ಎಲ್ಲ ಒಳ್ಳೇದಾಗಿ ನಮ್ಮ ಗುರೂಜಿ ಪಾದ ಇಟ್ಟಿರೋದಕ್ಕೆ ಎಲ್ರಿಗೂ ಒಳ್ಳೇದಾಗಲಿ ಅಂತ ನಾನು ಕೇಳ್ಕೊಳ್ತೀನಿ. ಮೈಸೂರಿನ ಕಲಾವತಿ ಕುಟುಂಬದವರಿಗಂತೂ ಗುರೂಜಿಯವರನ್ನು ಕಂಡು ಹೇಳಿಕೊಳ್ಳಲಾಗದಷ್ಟು ಸಂತೋಷ. ದಿವಾಕರ್ ಅವರು
ಕಳೆದ 16 ವರ್ಷಗಳಿಂದ ಡಯಾಲಿಸಿಸ್ ಟ್ರೀಟ್ಮೆಂಟನ್ನು ತಗೋತಿದ್ದಾರೆ. ಅಷ್ಟೇ ಅಲ್ಲ, 5 ವರ್ಷದಿಂದ ಸತತವಾಗಿ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ನೋಡ್ತಾ ಇದ್ದಾರೆ. ಆದರೆ ಕೆಲವು ವರ್ಷಗಳ ಹಿಂದೆ ಅವರ ಕಣ್ಣಿನ ದೃಷ್ಟಿಯನ್ನು ಕಳ್ಕೊತಾರೆ. ಆದರೆ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ನೋಡೋದನ್ನು ನಿಲ್ಲಿಸಿಲ್ಲ. ಇಂದಿಗೂ ಕೂಡ ಪ್ರತಿದಿನ ಬೆಳಿಗ್ಗೆ ಗುರೂಜಿಯವರ ಮಾತುಗಳನ್ನು ಕೇಳ್ತಾರೆ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದ ಮೂಲಕ. ಅವ್ರು ಹೇಳ್ತಾರೆ, ಸಾಕಷ್ಟು ಜನ ನಿಮ್ಮ ಕಾರ್ಯಕ್ರಮದಲ್ಲಿ ಕರೆ ಮಾಡ್ತಾರೆ, ಅವರ ಸಮಸ್ಯೆಯನ್ನು ಹಂಚ್ಕೋತಾರೆ, ಗುರೂಜಿಯೊಂದಿಗೆ ಮಾತಾಡ್ತಾರೆ, ಅವರ ಆಶೀರ್ವಾದವನ್ನು ಪಡ್ಕೋತಾರೆ. ಗುರೂಜಿಯೊಂದಿಗೆ ಮಾತಾಡಬೇಕು, ಅವರ ಆಶೀರ್ವಾದವನ್ನು ನಾನು ಪಡ್ಕೊಳ್ಳೋ ಆಸೆ ಇತ್ತು ಅಂತ. ಆದರೆ ಅದೃಷ್ಟ ಹೇಗೆ ಒಲಿದು ಬರುತ್ತೆ ನೋಡಿ. ಗುರೂಜಿಯವರೇ ನೇರವಾಗಿ ಅವರ ಮನೆಗೆ ಭೇಟಿ ಕೊಡೋದ್ರ ಮೂಲಕ ಆಶೀರ್ವಾದವನ್ನು ಮಾಡಿದ್ರು. ಈ ಸಂದರ್ಭದಲ್ಲಿ ದಿವಾಕರ್ ಅವರು, ಅವರ ಕುಟುಂಬದವರು ಏನು ಹೇಳ್ತಾರೆ ಕೇಳೋಣ. ದೇವರ ಮೊರೆ ಪ್ರಾರ್ಥನೆ ಸಲ್ಲಿಸಿದ ತಕ್ಷಣ ದೇವರೇ ಪ್ರತ್ಯಕ್ಷವಾಗಿ ಕಷ್ಟವನ್ನು ತಕ್ಷಣವೇ ಪರಿಹರಿಸಿದಂತೆ ಅವರ ಕಣ್ಣುಗಳಲ್ಲಿ ಆನಂದ ಬಾಷ್ಪ ತುಂಬಿತ್ತು. ಶುಕ್ಲಾಂ ವರದರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಜಾಯೇ ಸರ್ವವಿಘ್ನೋ ಪ್ರಶಾಂತೇ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಆನಂದ ಗುರುಜಿ ಮಹಾರಾಜ್ ಕಿ ಜೈ. ಆನಂದ ಗುರುಜಿ ಮಹಾರಾಜ್ ಕಿ. ಆನಂದ ಗುರುಜಿ ಮಹಾರಾಜ್ ಕಿ. ಪರಮಾತ್ಮ ಇಷ್ಟು ವರ್ಷ ನಾನು ಅವ್ರ ದರ್ಶನ ಮಾಡಿದ್ದಕ್ಕೆ ನನಗೆ ದಿವಸ 8ರಿಂದ 9:30ವರೆಗೆ ನನ್ನ ದರ್ಶನ ಮಾಡಿ ಅವ್ರ ಕೈ ಮುಗಿದು, ಏನಪ್ಪ ಇವರು ಎಲ್ಲರಿಗೂ ಹೇಳ್ತಾರೆ, ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾರೆ. ಎಲ್ಲರಿಗೂ ಹೇಳ್ದಂಗೆ ನನಗೂ ಒಂದು ದಿವಸ ಅವ್ರ ದರ್ಶನ ಮಾಡಿಬಿಟ್ಟು ಏನಾದ್ರು ಮಾಡಿ ಹೋಗೋಣ ಅಂದರೆ ನನಗೆ ಆಯ್ತಾ ಇಲ್ಲ. ಏನು ಮಾಡೋದು? ಅದು ಏನಾದರೂ ಮಾಡಿ ನನ್ನ ಆಶೀರ್ವಾದ ತಗೋಬೇಕು ಅವ್ರಿಗೆ. ಅವತ್ತು ಒಳ್ಳೇದಾಯ್ತದೆ ಅಂತ ನನ್ನ ಮನಸ್ಸಿನಲ್ಲೇ ತಿಳ್ಕೊತಾ ಇದ್ದೆ. ಇವತ್ತು ನನಗೆ ನಮ್ಮ ಮನೆ ಬಾಗಿಲಿಗೆ ಬಂದು ಅವರೇ ದೇವರಾಗಿ ಬಂದು ನನ್ನ ಕಷ್ಟನ ಬಗೆಹರಿಸಿದ್ರು. ಮತ್ತು ದಿವಸ ಕಾರ್ಯಕ್ರಮ ನೋಡಿ ಕೊನೆಗೆ ಇವತ್ತು ನನ್ನ ಕಷ್ಟ ಪರಿಹಾರ ಆಯಿತು. ಅದಕ್ಕೆ ನಮಸ್ತೆ, ನಮ್ಮದು ವಂದನೆಗಳು. ನನಗೆ 2 ಕಿಡ್ನಿ ಫೇಲ್ಯೂರ್ ಆಗಿ 16 ವರ್ಷ ಆಗ ಬಂತು. 16 ವರ್ಷದಿಂದ ಡಯಾಲಿಸಿಸ್ ಮಾಡಿಸ್ಕೊಂಡು ಮೂಳೆ ಎಲ್ಲ ಸೌದೋಗಿ 2 ಕಾಲಲ್ಲೂ ಮೂಳೆ ಮುಟ್ಟಿರ್ತವೆ, ಮುರಿದು ಒಂದು ಕಾಲಲ್ಲಿ 5 ಜಾಗ ಕಟ್ಟಾಗೈತೆ, ಒಂದು ಕಾಲಲ್ಲಿ 2 ಜಾಗ ಕಟ್ಟಾಗೈತೆ. ಮತ್ತು ಒಂದು ಆಪ್ರೇಷನ್ ಮಾಡಿದ್ರು, ಕಿಡ್ನಿ ಇದು ಮೂಳೆದು ಕಟ್ಟಾಗಿರೋದು ಆಪ್ರೇಷನ್ ಮಾಡಿದ್ರು. ಅವತ್ತೇ ಹೇಳಿದ್ರು ಡಾಕ್ಟ್ರು, ನಿಮ್ಮದೆಲ್ಲ ಮೂಳೆ ಎಲ್ಲ ಸೌದು ಡಯಾಲಿಸಿಸ್ ಮಾಡಿ ಸೌದೋಗಿ ಪೇಪರ್ ಹಂಗಾಗೈತೆ, ಅದು ನಿಮ್ಗೆ ಏನು ಮಾಡೋಕ್ಕಾಗೋದಿಲ್ಲ ಅಂದ್ಬಿಟ್ಟು ಈ ಥರ ಪಟ್ಟಿ ಕಟ್ಬಿಟ್ಟವ್ರೆ. 2 ಕಾಲಿಗೂ ಪಟ್ಟಿ ಕಟ್ಬಿಟ್ಟವ್ರೆ. ನಾನು ಆ ಕಡೆ ಹೊಳ್ಕೊಳ್ಳೋಂಗಿಲ್ಲ, ಈ ಕಡೆ ಹೊಳ್ಕೊಳ್ಳೋಂಗಿಲ್ಲ, ಹಿಂಗೇ ಮಲಗಬೇಕು. ನನ್ನ ಕಷ್ಟ ಸಾಕಾಗ್ಬಿಟ್ಟೈತೆ, ಜೀವನವೇ ಸಾಕು, ಬೇಡವೇ ಬೇಡ ಅನ್ನಿಸ್ತೈತೆ. ಅಂಥದ್ರಲ್ಲಿ ಕಣ್ಣೂ ಕಾಣ್ತಾ ಇಲ್ಲ, 2 ಕಣ್ಣೂ ಇಲ್ಲ, ಕಿಡ್ನಿನೂ ಇಲ್ಲ, ಕಾಲು ಇಲ್ಲ. ನನ್ನ ಪರಿಸ್ಥಿತಿ ಯಾರಿಗೂ ಬರೋದು ಬೇಡ. ದೇವರು ಎಲ್ಲರಿಗೂ ಆರೋಗ್ಯ ಕೊಡಲಿ, ಒಳ್ಳೆಯದಾಗಲಿ ಅಂತ ನಾನು ಹೃದಯಪೂರ್ವವಾಗಿ ಹಾರೈಸ್ತಾ ನನ್ನ ಗುರುಗಳಿಗೆ ವಂದನೆ ಹೇಳ್ತಾ ಇದ್ದೀನಿ. ನಾನು ಧೈರ್ಯವಂತ ಸರ್, ಭಾಳ ಧೈರ್ಯವಂತ. ಧೈರ್ಯ ಅಂದರೆ 16 ವರ್ಷದಿಂದ 16 ವರ್ಷದಿಂದ ಡಯಾಲಿಸಿಸ್ ಮಾಡಿಸ್ಕೊಂಡು ನೀವು ಇದ್ದೀರಲ್ಲ ಅಂತ ನಮ್ಮ ಪ್ರೊಫೆಸರ್ ಮಂಜುನಾಥ್ ಶೆಟ್ಟಿ ಡಾಕ್ಟ್ರು, ನೀವೇ ಗ್ರೇಟ್ ಕಂಟ್ರಿ ಅಂತ ಹೇಳ್ತಾರೆ ನಮಗೆ ಇವತ್ತು. ಮತ್ತು ಇವೆಲ್ಲ ಹೋಗಿರೋದು ಇದಕ್ಕೆ ನೋವುಗಳು ಬಾಧನೆಗಳು ತಡೆಯೋಕ್ಕಾಯ್ತಲ್ಲ ನನಗೆ. ಅಂದರೆ ಅದಕ್ಕೆ ನಮ್ಮ ಗುರೂಜಿಯರು ಯಾವಾಗಲೂ ಹೇಳ್ತಾರೆ, ಆರೋಗ್ಯ ನೋಡ್ಕೊಳ್ಳಿ, ಆಸ್ತಿ ಪಾಸ್ತಿ ಅದು ಇದು ಅಂತ ಹೊಡೆದಾಡಬೇಡಿ, ಜಗಳಾಡಬೇಡಿ ಅಂತ ಯಾವಾಗಲೂ ಒಳ್ಳೆ ನೀತಿ ಭಾಷೆ ಇವೆಲ್ಲ ಹೇಳ್ತಾರೆ. ಅವ್ರ ಗುರುಗಳು ಹೇಳೋ ಮಾತು ಸತ್ಯ, ಅದು ಗ್ಯಾರಂಟಿ ಅದು. ಮತ್ತು ಯಾರೂ ಆಸ್ತಿ ಅನ್ಸೋಸ್ಗೆಲ್ಲ ಹೊಡೆದಾಡೋದು ಬೇಕಾಗಿಲ್ಲ. ನಮ್ಮ ಆರೋಗ್ಯ ನೋಡಿಕೊಂಡು ನಾವು ಚೆನ್ನಾಗಿರಬೇಕು, ನಮ್ಮ ಕುಟುಂಬ ಚೆನ್ನಾಗಿರಬೇಕು ಅನ್ನೋದೊಂದು ಎಲ್ಲರೂ ಬಯಸಬೇಕು. ನಮ್ಮದು
ನಂದು ಮದುವೆಯಾಗಿ 26ನೇ ವರ್ಷ ಆದ್ರೂ 9 ವರ್ಷ ನಾವು ಅಷ್ಟೇ ಗಂಡ ಹೆಂಡ್ತಿ ಚೆನ್ನಾಗಿದ್ದಿದ್ದು. ನನಗೆ 9 ವರ್ಷದಲ್ಲೇ ಸ್ಟಾರ್ಟ್ ಆಯಿತು. ನಮ್ಮ ಯಜಮಾನ್ರಿಗೆ ಹಿಂಗೆ ಅಂತ ಗೊತ್ತಾಯಿತು. ನಮ್ಮ ಯಜಮಾನ್ರು ನನಗೆ ಮದುವೆ ಮಾಡ್ಕೊಳ್ಳುವಾಗ ಚೆನ್ನಾಗಿದ್ದರು. ಇವಾಗ ನನ್ನ ಯಜಮಾನ್ರು ಹಿಂಗಾಗಿದ್ದಾರೆ ಅಂತ ನಾನು ಕೈ ಬಿಡಬಾರ್ದು. ನನ್ನ ಮಕ್ಕಳಿಗೆ ಮುಂದೆ ಒಳ್ಳೆಯದಾಗಬೇಕು ಅಂದ್ಬಿಟ್ಟು ನಾನು ಆನಂದ ಗುರೂಜಿಯವ್ರನ್ನ ನಂಬಿ ಅವ್ರ ಕಾರ್ಯಕ್ರಮನ 8 ಗಂಟೆಗೆ ಕೂತ್ಕೊಂಡ್ರೆ ನಾನು 9:30 ತನಕ ಮೇಲೆ ಎದ್ದೇಳಲ್ಲ. ನಮ್ಮ ಯಜಮಾನ್ರು ಅಷ್ಟೇ. ಆನಂದ ಗುರೂಜಿಯವರು ನಮ್ಮ ಅಣ್ಣ ಅಂತ ನಾನು ಭಾವಿಸಿ ಅವ್ರು ನಮಗೆ ಬರ್ತೀವಿ ಅಂತ ನಾನು ಫೋನ್ ಮಾಡಿ 5 ವರ್ಷದಿಂದ ಫೋನ್ ಮಾಡಿ ಒಂದು ದಿನ ನನಗೆ ಕರೆ ಸಿಕ್ತು. ಅವತ್ತು ಮಾತಾಡೋಕ್ಕಾಗಲಿಲ್ಲ, ಸ್ವಲ್ಪ ಮಾತಾಡದೆ ಕಟ್ಟಾಗ್ಬಿಡ್ತು. ಇನ್ನೊಂದು ದಿನ ಆವಾಗ 2 ವರ್ಷದಿಂದ ಇವಾಗ ಮೊನ್ನೆ ಒಂದು ದಿನ ಫೋನ್ ಮಾಡಿದೆ ಮಂಗಳವಾರ. ಅವತ್ತೂ ಮಾತಾಡೋಕ್ಕೆ ಆಗಲಿಲ್ಲ ನನಗೆ. ಲಾಸ್ಟಲ್ಲಿ ಆಫೀಸಲ್ಲಿ ಫೋನ್ ಎತ್ತು ಲೈನಲ್ಲೇ ಇರಿ ಅಮ್ಮ ನೀವು ಮಾತಾಡಿಸ್ತೀವಿ ಅಂತ ಹೇಳಿದ್ರು. ಅವತ್ತು ನನಗೆ ಮಾತಾಡೋಕ್ಕಾಗಲಿಲ್ಲ. ಆಮೇಲೆ ನೆಕ್ಸ್ಟ್ ಇನ್ನೊಂದು ಮಂಗಳವಾರ ಅವರೇ ನನಗೆ ಕರೆ ಮಾಡಿ ಕಲಾವತಿ ಅವರ ಅಂತ ಕೇಳಿದ್ರು. ಹೌದು ಸರ್, ನಾನು ಕಲಾವತಿ. ಏನಮ್ಮ ನಿಮ್ಮ ಸಮಸ್ಯೆ ಅಂತ ಕೇಳಿದ್ರು.